ನಮಸ್ಕಾರ, GK ಐತಾಳ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಒಂದು ಉಪ್ಪಿಟ್ಟು ಮಾಡುವ ವಿಧಾನ ತೋರಿಸ್ಕೊಡ್ತೇನೆ. ಮೊದಲಿಗೆ ಬೇಕಾಗುವ ಪದಾರ್ಥಗಳೆಂದರೆ 1 ಕಪ್ಪು ಬಾಂಬೆ ರವೆ, ಅರ್ಧ ಕಪ್ಪು ದೊಡ್ಡ ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದೇನು ಖಾರ ಇರುವುದಿಲ್ಲ. ಅದೇ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಕಪ್ಪು ತೆಂಗಿನ ತುರಿ ಮತ್ತು ಸ್ವಲ್ಪ ಸಕ್ಕರೆ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ, ಮತ್ತು ಕಡಲೆಬೇಳೆ, 1 ಸ್ಪೂನಷ್ಟು ಜೀರಿಗೆ, ಖಾರಕ್ಕೆ ತಕ್ಕಕ್ಕೆ 3-4 ಅಷ್ಟು ಮೆಣಸಿನಕಾಯಿ, ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ನೀವು ಹಾಕೋಬೋದು. ಒಂದು ಸ್ವಲ್ಪ ತುಂಡು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 1 ಸ್ಪೂನ್ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಚೂರು ಕಟ್ ಮಾಡ್ಕೊಂಡಿದ್ದೇನೆ. ಹುಳಿಗೆ ನಿಂಬೆಹಣ್ಣು ಕೂಡ ಕಟ್ ಮಾಡ್ಕೊಂಡಿದ್ದೇನೆ. ಈಗ ನಿಮಗೆ ಮಾಡೋ ವಿಧಾನವನ್ನು ತೋರಿಸ್ತೇನೆ. ಮೊದಲಿಗೆ ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಒಂದು ಅರ್ಧ ಕಪ್ಪಿನಷ್ಟು, ಅಂದರೆ ಈಗ ತೋರಿಸಿದ ಕಪ್ಪಿನ ಅಳತೆ ಒಂದು ಅರ್ಧದಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೇನೆ. ಫಸ್ಟು ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ರವೆ ಉರಿಯೋಕ್ಕಿಂತ ಮುಂಚೆ ಈ ಒಗ್ಗರಣೆಗೆ ನಾವೆಲ್ಲ ರೆಡಿ ಮಾಡ್ಕೋಬೇಕು. ನೋಡಿ, ಇದಕ್ಕೆ 1 ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೇನೆ. ನಿಧಾನ ಉರಿಗೆ ನಾವು ಇದನ್ನು ಕಾಯಿಸಬೇಕು. ಈಗ ನೋಡಿ, ಒಂದು ಹಂತಕ್ಕೆ ಬಂದು ಸಾಸಿವೆ ಚಟಪಟ ಅಂತ ಇದೆ. ಈಗ ನಾನು ರೆಡಿ ಮಾಡಿಟ್ಟಂಥ ಹಸಿಮೆಣಸು ಮತ್ತು ಶುಂಠಿ, ಕರಿಬೇವು ಸೊಪ್ಪು ಕೂಡ ಹಾಕಿದ್ದೇನೆ. ಈಗ ಇದಕ್ಕೆ ನಾನು 2 ಸ್ಪೂನು ಕಡಲೆಬೇಳೆ ಹಾಕ್ತಿದ್ದೇನೆ. ಇದನ್ನು ನಿಧಾನವಾಗಿ ನಾವು ಹುರ್ಕೊಳ್ಬೇಕು. ಕೆಂಪಗಾಗಬೇಕು ಕಡಲೆಬೇಳೆ. ಸಣ್ಣ ಉರಿಲಿ ಮಾಡುವ ತುಂಬ ಚೆನ್ನಾಗಿರ್ತದೆ ಉಪ್ಪಿಟ್ಟು. ಈ ರೀತಿ ನಿಮ್ಮ ಮನೇಲಿ ಮಾಡಿ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ, ಈಗ ಈ ರೀತಿ ನಾವು ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ನಾನು ನಿಮಗೆ ತೋರಿಸಿಟ್ಟಿದ್ದ ಕಪ್ಪಿನ ರವೆನ ಹಾಕ್ಕೊಂಡಿದ್ದೇನೆ. ಈಗ ಲೈಟಾಗಿ ಕೆಂಪಾಗಿ ಹುರ್ಕೊಳ್ಳೋಣ. ಯಾಕೆಂದರೆ ರವೆ ನಾವು ಹುರಿತಾ ಇದೆ, ಒಂದು ಪರಿಮಳ ಬರ್ತದೆ. ಈಗ ನಾನು ಅದಕ್ಕೆ 1/4 ಕಪ್ಪು ರೆಡಿ ಮಾಡಿದ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಈಗ ನಿಧಾನವಾಗಿ ಫ್ರೈ ಮಾಡೋಣ. ನೋಡಿ, ಇದಕ್ಕೆ ನಾನು 3/4 ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೇನೆ. ನೋಡಿ, ಈಗ ಇನ್ನೊಂದು 2 ನಿಮಿಷ ನಾವು ಇದನ್ನು ರವೆನ ಹುರಿದು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳುವ. ನೋಡಿ, ನಿಮ್ಮ ಮನೆಯಲ್ಲೂ ಈ ರೀತಿ ಮಾಡಿ. ಈಗ ರವೆ ಹುರಿದಾಯಿತು. ಈಗ ನಾನು ಒಲೆ ಮೇಲೆ ಬಾಣಲಿಟ್ಟು ರವೆಯ 3ರಷ್ಟು ನಾನು ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೇನೆ. ಈಗ ನಿಮಗೆ ರೆಡಿ ಮಾಡಿಟ್ಟಿದ್ದ ಅರ್ಧ ಕಪ್ಪು ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಹುಳಿಗೆ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೇನೆ ಅರ್ಧ. ಈಗ ಇದು ಸ್ವಲ್ಪ ಕುದಿಬೇಕು. ನೋಡಿ, ಈಗ ಕುದಿಯುತ್ತಾ ಇದೆ. ಇದಕ್ಕೆ ನಾನೀಗ ಹುರಿದಿಟ್ಟಂಥ ರವೆನ ಹಾಕ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ಹಾಕೋಬೇಕು.
ಈ ರೀತಿ ನಾವು ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕೆಂಪಾಗಿ ಹುರಿದಿದ್ರೆ ಉಪ್ಪಿಟ್ಟು ಅಂಟು ಬರೋದಿಲ್ಲ ಮತ್ತು ಗಂಟು ಆಗೋದಿಲ್ಲ. ಬೆಳಗಿನ ಉಪಹಾರಕ್ಕೆ ಭಾಳ ಚೆನ್ನಾಗಿರ್ತದೆ. ನೋಡಿ, ಈಗ ಉಪ್ಪಿಟ್ಟು ರೆಡಿ ಆಯ್ತಾ ಬಂತು. ನೋಡಿ, ಒಳ್ಳೆ ಬಿಸಿ ಬಿಸಿಯಾದ ಉಪ್ಪಿಟ್ಟು. ಈಗ ನಾನು ಅದನ್ನು ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೇನೆ. ಅದ್ರ ಜೊತೆ ಒಂದು ಶೀರಾನ ಮಾಡಿಟ್ಟಿದ್ದೇನೆ. ಈ ಶೀರಾ ಮಾಡುವ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಭಾಳ ಚೆನ್ನಾಗಿದೆ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.